ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನು ಆರ್ ಕೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದು ಹೊರನಾಡಿಗೆ. ಸೀದಾ ಹೊರನಾಡಿಗೆ ಬಂದು ಹೂವನ್ನು ತಗೊಂಡು ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ಬೋದು ನೀವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹೊರನಾಡಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬನ್ನಿ ಹೋಗೋಣ ಒಳಗಡೆ. ಇಲ್ಲಿ ನಮ್ಮ ಗುಂಡ ಇದ್ದಾನೆ ನೋಡಿ. ನಗು ಹಂಚಿದೆ ಅಂದೆ ಮಾತೇ ಇಲ್ಲ. ಇವತ್ತು ನಾವು ಬಂದಿದ್ದು ಹೊರನಾಡಲ್ಲಿರೋ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ಯಾಕಂದರೆ ನಮ್ಮ ಗುಂಡನ ಅನ್ನಪ್ರಾಶನ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಹೊರನಾಡಿಗೆ ಬಂದಿದ್ವಿ. ನೋಡ್ಬೋದು ನೀವಿಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನನ. ಸೊ ಒಳಗಡೆ ಹೋಗ್ತಿದ್ದೀವಿ. ಅಷ್ಟೊಂದು ರಶ್ ಏನು ಇರಲಿಲ್ಲ, ಮೀಡಿಯಮ್ ರಶ್ ಇತ್ತು. ಸೊ ನಾವು ಹೋಗಿದ್ದು ಬೇಗನೆ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಇವನೇ ನೋಡಿ ನಮ್ಮ ಗುಂಡು ಮರಿ. ಇವನ ಹೆಸರು ಶ್ಲೋಕ್ ಅಂತ. ಇವನು ಅನ್ನಪ್ರಾಶನ ಮಾಡ್ಸಕ್ಕಂತನೇ ನಾವಿಲ್ಲಿ ಹೊರನಾಡಿಗೆ ಬಂದಿದ್ದು. ಸೊ ಹೋಗ್ತಿದ್ದೀವಿ, ನೋಡ್ಬೋದು ನೀವಿಲ್ಲಿ. ನನ್ನ ಗುಂಡ ಅಂತೂ ನೋಡಲಿಲ್ಲ. ಸೊ ಹಾಗಾಗಿ ನಾವು ಮುಂದೆ ಹೋದ್ವಿ. ಅಲ್ಲಿ ಪ್ರಸಾದಕ್ಕೆ ರೆಸಿಪ್ಟ್ ತೊಗೋಬೇಕಿತ್ತು. ಸೊ ದುಡ್ಡು ಕೊಟ್ಟು ರೆಸಿಪ್ಟ್ ತೊಗೊಂಡು ಸೊ ಇವಾಗ ಒಳಗಡೆ ಹೋಗ್ತಿದ್ದೀವಿ. ನೋಡ್ಬೋದು ಇಲ್ಲಿ ನೀವು. ಸೊ ಒಳಗಡೆ ಮೊಬೈಲ್ ಅಲಾವ್ ಇರಲಿಲ್ಲ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅಷ್ಟೇ ಮೊಬೈಲನ್ನು ಯೂಸ್ ಮಾಡಿದೆ. ಸೊ ಅದಾದಮೇಲೆ ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗೆಲ್ಲ ಆಯಿತು. ದರ್ಶನ ಮಾಡಿಕೊಂಡು ಸೀದಾ ಅನ್ನಪ್ರಾಶನ ಮಾಡಿಸ್ತಾರಲ್ವ ಆ ಪ್ಲೇಸಸ್ಸಿಗೆ ಬಂದ್ವಿ. ಇಲ್ಲಿ ಪೂಜಾರಿ ಅವರೆಲ್ಲ ಬಂದುಬಿಟ್ಟು ಅನ್ನಪ್ರಾಶನ ಮಾಡಿಸ್ತಾರೆ ಮಕ್ಕಳಿಗೆಲ್ಲ. ಇಲ್ಲೇ ಮಾಡಿಸೋದು ಅನ್ನಪ್ರಾಶನನ. ತುಂಬ ಚೆನ್ನಾಗಾಯಿತು, ಎಲ್ಲ ಪೂಜೆ ಎಲ್ಲ ಆಯಿತು. ಬೇಬಿಗೆ ಅನ್ನಪ್ರಾಶನ ಎಲ್ಲ ಮಾಡಿಸಿದ್ವಿ. ಅದನ್ನು ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಹೊರಗಡೆ. ಸೊ ಹೊರಗಡೆ ಬಂದ್ವಿ. ಇಲ್ಲಿ ಗಣೇಶ ಅಂತ ಟೆಂಪಲ್ ಇದೆ, ಅದನ್ನು ಸೆಲೆಕ್ಟ್ ಹೊಡ್ಕೊಂಡು ಬಂದ್ವಿ. ಗುಂಡು ಗುಂಡು ಮರಿ ಬೇ ಬೇ ಬೇ. ಎಸ್, ಪೂಜೆ ಮುಗೀತು, ಅನ್ನಪ್ರಾಶನ ಮುಗೀತು, ದರ್ಶನನೂ ಆಯಿತು, ಎಲ್ಲದೂ ಆಯಿತು. ಇವಾಗ ಒಂದೇ ಉಳಿದಿರೋದು ಪ್ರಸಾದ ತೊಗೊಂಡು ಸೀದಾ ಮನೆ ಕಡೆ ಹೋಗೋದು ಅಷ್ಟೇ ದಾರಿ. ಸೊ ಅದಕ್ಕಂತ ಪ್ರಸಾದಕ್ಕೆ ಅಂತ ಸೀದಾ ಹೊಂಟ್ವಿ. ಅಲ್ಲಿನೂ ತುಂಬ ಚೆನ್ನಾಗಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದು ದರ್ಶನನೂ ಚೆನ್ನಾಗಾಯಿತು. ಇಲ್ಲಿ ಹೊರಗಡೆ ಬಂದುಬಿಟ್ಟು ಇಲ್ಲಿ ವ್ಯೂ ನೋಡ್ತಾ ಇದ್ದೆ. ಸೊ ಫೈನಲಿ ಇದೇ ರೂಮ್ಸ್ಗಳಲ್ಲಿ ನಾವು ಉಳ್ಕೊಂಡಿರೋದು. ಸೊ ರೂಮ್ಸ್ ಎಲ್ಲನೂ ಚೆನ್ನಾಗೇ ಇದ್ವು, ಚೆನ್ನಾಗೆಲ್ಲ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಸೊ ಫೈನಲಿ ನಾವು ಊರ ಕಡೆ ಹೊರಟ್ವಿ. ಅದಾದಮೇಲೆ ಇವಾಗ ಬೆಳಗ್ಗೆನೇ ಗದಗ ರೀಚ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.